ಹಾಯ್ ಸ್ಟೂಡೆಂಟ್ಸ್, ಎಕ್ಸೆಂಚರ್ ಅಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಕಂಪ್ನಿ, ಇಂಡಿಯಾದ ಟಾಪ್ IT ಕಂಪ್ನಿ ಅಂತಾನೆ ಹೇಳ್ಬೋದು. BCom BBA BCA ಯಾರು ಬೇಕಾದ್ರೆ ಎನಿ ಡಿಗ್ರಿ ಅಂತ ಹೇಳಿದ್ದಾರೆ. ಸೊ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಸೊ ಯಾವ ತರ ಅಂತ ಪ್ರತಿಯೊಂದು ನೋಡಿ ನೀಟಾಗಿ ನೋಡ್ಕೊಳ್ಳಿ. ಅಪ್ ಟು ಅಪ್ಲೈ ಯಾವ ತರ ಮಾಡೋದು ಅಂತ ಕೂಡ ತೋರಿಸಿದೀನಿ, ಯಾರು ಸ್ಕಿಪ್ ಮಾಡಕ್ ಹೋಗಬೇಡಿ. ಹೌದಾ, ಕಂಪ್ನಿ ಬಂದ್ಬಿಟ್ಟು ಎಕ್ಸೆಂಚರ್, ಜಾಬ್ ನೇಮ್ ಬಂದ್ಬಿಟ್ಟು ಸಿಸ್ಟಮ್ ಅಂಡ್ ಅಪ್ಲಿಕೇಶನ್ ಸರ್ವಿಸಸ್ ಅಂಡ್ ಅಸೋಸಿಯೇಟ್ ಅಂತ ಹೇಳಿ. ಹೌದಾ, ಸೊ ನಿಮ್ದು ಜಾಬ್ ರೋಲ್. ಹೌದಾ, ಸೊ ಟೋಟಲ್ ಪೋಸ್ಟ್ ಕೊಟ್ಟಿಲ್ಲ, ಯಾವುದೇ ಕಂಪ್ನಿಲಿ ಕೊಡಲ್ಲ, ಯಾಕಂದ್ರೆ ಅವರು ರಿಕ್ರೂಟ್ಮೆಂಟ್ ಮಾಡುವಾಗ ಹಂಗೆ ಇರುತ್ತೆ. ಸೊ ಎಕ್ಸಾಕ್ಟ್ ಕೌಂಟಿಂಗ್ ಕೊಡಲ್ಲ. ಸೊ ನೆಕ್ಸ್ಟ್ ಆನ್ಲೈನ್ ಮೋಡ್ ಅಪ್ಲೈ ಮಾಡೋದು, ಆನ್ಲೈನ್ ಅಪ್ಲೈ ಮಾಡಬೇಕು ಆಸ್ ಸೂನ್ ಆಸ್ ಪಾಸಿಬಲ್. ಲಾಸ್ಟ್ ಡೇಟು ಆಸ್ ಸೂನ್ ಆಸ್ ಪಾಸಿಬಲ್, ಇವತ್ತು ಹಾಕಿ, ನಾಳೆ ಆದ್ರೆ ನಾಳೆ ಹಾಕಿ. ಸೊ ನೆಕ್ಸ್ಟ್ ಮೇಲ್ ಅಂಡ್ ಫೀಮೇಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು. ಅಬೌಟ್ ಕಂಪ್ನಿ ಅಂತ ಬಂದ್ರೆ, ಸೊ ಇಲ್ಲಿ ಎಕ್ಸೆಂಚರ್ ಇಸ್ ಒನ್ ಆಫ್ ದಿ ಗ್ಲೋಬಲ್ ವರ್ಕ್ ಫೋರ್ಸ್ ಆಫ್ 7,74,000. ಹೌದಾ, 7,74,000 ವರ್ಕರ್ಸ್ ಇದ್ದಾರೆ ಥ್ರೂ ಔಟ್ ದಿ ವರ್ಲ್ಡ್. ಹೌದಾ, ಸೊ ಯೋಚನೆ ಮಾಡಿ ಎಷ್ಟು ಒಳ್ಳೆ ಕಂಪ್ನಿ ಇರ್ಬೇಕಂತ. ಹೌದಾ, ಸೊ ನೆಕ್ಸ್ಟ್ ಎಕ್ಸೆಂಚರ್ ಸರ್ವಿಸಸ್ ಕ್ಲೈಂಟ್ಸ್, ಟೋಟಲ್ ಕ್ಲೈಂಟ್ಸ್ ಬಂದ್ಬಿಟ್ಟು ಅವರಿಗೆ 120 ಥ್ರೂ ಔಟ್ 120 ಕಂಟ್ರಿ ಒಳಗಡೆ ಎಲ್ಲ ಕಡೆ ಕ್ಲೈಂಟ್ಸ್ ಇದ್ದಾರೆ. ಸೊ ಥ್ರೂ ಔಟ್ ದಿ ವರ್ಲ್ಡ್ 120 ಕಂಟ್ರೀಸ್ ಒಳಗಡೆ ಅವರು ಕ್ಲೈಂಟ್ಸ್ ಇದ್ದಾರೆ. ಸೊ ನೆಕ್ಸ್ಟ್ ಆಸ್ ಪರ್ ಪ್ರೆಸೆನ್ಸ್ ಇನ್ 52 ಕಂಟ್ರೀಸ್. ಹೌದಾ, ಸೊ ಅವ್ರ ಮೇನ್ ಬ್ರಾಂಚ್ ಇರೋದ್ರಲ್ಲಿ ಎಲ್ಲಿದಾವೆ? 52 ಕಂಟ್ರಿ ಒಳಗಡೆ ಮೇನ್ ಬ್ರಾಂಚ್ ಇದಾವೆ. ಕೇಳ್ಬೋದು ನೀವು, 122 ಕಂಟ್ರಿ ಒಳಗಡೆ ಕ್ಲೈಂಟ್ಸ್ ಇದಾರೆ ಅಂತ ಹೇಳ್ತೀರಾ, ಆದ್ರೆ 52 ಒಳಗೆ ಕಂಟ್ರಿ ಒಳಗೆ ಮಾತ್ರ ಆಫೀಸ್ ಹೆಂಗಿರುತ್ತೆ, ಹೆಂಗೆ ವರ್ಕ್ ಮಾಡ್ತಾರೆ? ರಿಮೋಟ್ ವರ್ಕ್ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಇದೆ ಅಲ್ವಾ ಫೇಮಸ್, ಅದರಿಂದನೇ ವರ್ಕ್ ಮಾಡೋದು. ಹೌದಾ, ಇಟ್ ಒನ್ ಆಫ್ ದಿ ಲಾರ್ಜೆಸ್ಟ್ ಎಂಪ್ಲಾಯೀಸ್ ಇನ್ ದ ಇಂಡಿಯನ್ IT ಸರ್ವಿಸಸ್ ಸೆಕ್ಟರ್. ಹೌದಾ, ಇಂಡಿಯಾದೊಳಗಡೆ ಒನ್ ಆಫ್ ದಿ ಲಾರ್ಜೆಸ್ಟ್ IT ಸೆಕ್ಟರ್ ಅಂತ ಹೇಳ್ಬೋದು. ಸೊ ಪ್ರೆಸೆಂಟ್ ಇಂಡಿಯಾದಲ್ಲಿ ನಿಮಗೆ 3 lakh ವರ್ಕರ್ಸ್ ಇದ್ದಾರೆ IT ಕಂಪ್ನಿಲಿ, ಇದರಲ್ಲಿ. ಹೌದಾ, ಎಕ್ಸೆಂಚರ್ ಅಲ್ಲಿ. ಸೊ ನೆಕ್ಸ್ಟ್ ಬಂದ್ರೆ ನೀವು ಸ್ಯಾಲ್ರಿ ಬಂದ್ಬಿಟ್ಟು 8 lakh to 9 lakh ಇರುತ್ತೆ ಫಾರ್ ಎಕ್ಸ್ಪೀರಿಯನ್ಸ್ಡ್, ಆ್ಯಂಡ್ ನಾನ್ ಎಕ್ಸ್ಪೀರಿಯನ್ಸ್ಗೆ 4 to 4.5. ಹೌದಾ, ಸೊ 4 to 4.5 ಕಮ್ಮಿ ಸ್ಯಾಲ್ರಿ ಅಲ್ಲ, ವಿತ್ ಫ್ರೆಷರ್ಸ್ಗೆ ಒಳ್ಳೆ ಸ್ಯಾಲ್ರಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತಪ್ಪ ಅಂದ್ರೆ, ಅಪ್ಲೈ ಆನ್ಲೈನ್ ಮಾಡ್ಬೇಕು. ನೀವು ಮಾಡಿದಾದ್ಮೇಲೆ ನಿಮ್ಗೆ ರೆಸ್ಯೂಮ್ ಸ್ಕ್ರೀನಿಂಗ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಆಮೇಲೆ ಆನ್ಲೈನ್ ಅಸೆಸ್ಮೆಂಟ್ ಮಾಡ್ತಾರೆ. ಆನ್ಲೈನ್ ಅಸೆಸ್ಮೆಂಟ್ ಬಗ್ಗೆ ನಿಮ್ಗೊಂದು, ನೀವೇನಾದ್ರು ಎಲ್ಲ ಸ್ಟೂಡೆಂಟ್ಸ್ ಕಮೆಂಟ್ ಬಾಕ್ಸಲ್ಲಿ ಏನಾದ್ರು ಸರ್ ನಮ್ಗೆ ಅಸೆಸ್ಮೆಂಟ್ ಬಗ್ಗೆ ಹೇಳಬೇಕಾದ್ರೆ 100% ಕಮೆಂಟ್ಸ್ ಹಾಕಿ ಎಲ್ಲರೂ. 100% ಅಸೆಸ್ಮೆಂಟ್ ಬಗ್ಗೆ ಒಂದು ಸೀರೀಸ್ ಮಾಡ್ತೀನಿ, ಯಾವ ಥರ ಕ್ಲಿಯರ್ ಮಾಡಬೇಕು ಅಸೆಸ್ಮೆಂಟ್ನ ಅಂತೇಳಿ. ಹೌದಾ, ಸೊ ನೆಕ್ಸ್ಟ್ ಟೀಚಿಂಗ್ ಟೆಕ್ನಿಕಲ್ ಇಂಟರ್ವ್ಯೂಸ್. ಸೊ ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ ಅಸೆಸ್ಮೆಂಟ್ ಆದಮೇಲೆ. ಸೊ ಟೆಕ್ನಿಕಲ್ ಏನಿರುತ್ತೆ, ನಿಮ್ಗೆ ಆನ್ಲೈನ್ ಇಂಟರ್ವ್ಯೂ ತಗೋಬೋದು, ಇಲ್ಲ ಅಲ್ಲೇ ಆಫೀಸ್ಗೆ ಕರಿಬೋದು. ಹೌದಾ, ಸೊ ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಇರುತ್ತೆ. ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ, ಆಮೇಲೆ ಆಫರ್ ಲೆಟರ್ ಕೊಡ್ತಾರೆ. ಹೌದಾ, ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್, ಎನಿ ಡಿಗ್ರಿ ಕೇಳಿದಾರೆ. ಪ್ರಿಫರ್ಡ್ ಸ್ಕಿಲ್, ಇದು ಆಲ್ಮೋಸ್ಟ್ ಎಲ್ಲ ಕಂಪ್ನಿಯಲ್ಲಿ ಸೇಮ್ ಇರುತ್ತೆ. ಸೊ ಸ್ಟ್ರಾಂಗ್ ಅನಾಲಿಟಿಕಲ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಹೌದಾ, ಸೊ ನೀವು ನೀಟಾಗಿ ಯಾವುದೇ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಸ್ಟ್ರಾಂಗ್ ಡೇಟಾ ಡ್ರೈವನ್ ಮೈಂಡ್ಸೆಟ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್, ಯಾವುದೇ ಪ್ರಾಬ್ಲಮ್ ಅಂದ್ರೆ ಸಾಲ್ವ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಸೊ ನೆಕ್ಸ್ಟ್ ಶುಡ್ ಕಮ್ ಅಪ್ ವಿತ್ ಇನೋವೇಟಿವ್ ಐಡಿಯಾಸ್ ಟು ಇಂಪ್ರೂವ್ ದ ಎಕ್ಸಿಸ್ಟಿಂಗ್ ವರ್ಕ್. ಹೌದಾ, ಹೊಸ ಐಡಿಯಾಸ್ನ ಕಂಪ್ನಿಗೋಸ್ಕರ ಕೊಡ್ತಾ ಇರಬೇಕು. ಸೊ ಅಂದ್ರೆ ಇರುವಂತ ಕೆಲಸನ ಹೊಸದಾಗಿ ಏನಾದ್ರು ಡಿಫ್ರೆಂಟ್ ಆಗಿ ಈಸಿಯಾಗಿ ಮಾಡುವಂತ ವರ್ಕ್ನ, ಮತ್ತೆ ಅದನ್ನ ಡಿಫಿಕಲ್ಟಿ ಮಾಡೋದಲ್ಲ. ಹೌದಾ, ಆಲ್ರೆಡಿ ವರ್ಕ್ ಇರುತ್ತೆ, ಅದನ್ನ ಡಿಫಿಕಲ್ಟಿ ಮಾಡಿ ಮತ್ತೆ ಅದು ಕೊಟ್ಟು ನಿಮ್ಮ ಕಂಪ್ನಿಯಲ್ಲಿ ತಗೋದಿದ್ದಾರೆ. ಸೊ ನೆಕ್ಸ್ಟ್ ಶುಡ್ ಗುಡ್ ನಾಲೆಜ್ ಅಬೌಟ್ ದ ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್. ಹೌದಾ, ಸೊ ನಿಮಗೆ SQL, ಮೈಕ್ರೋಸಾಫ್ಟ್ ಎಕ್ಸೆಲ್, ಪವರ್ ಪಾಯಿಂಟ್ ಇದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಜಾಸ್ತಿ ಇರಬೇಕು. ಸೊ ಇಷ್ಟು ಕಂಪ್ನಿ ಬಗ್ಗೆ ಇರೋದು. ನೀವು ಯಾರು ಅಪ್ಲೈ ಮಾಡ್ತಾರೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಇದ್ರ ವೆಬ್ಸೈಟ್ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತೇಳಿ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಅಪ್ಲೈಗೆ ಹೋಗುತ್ತೆ. ಸೊ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಹೌದಾ, ಸೊ ವೇಟ್ ಮಾಡಿ. ಸೊ ಇದೇ ಅವ್ರ ವೆಬ್ಸೈಟು. ಸೊ ಇಲ್ಲಿ ಕಾಲ್ ಮಾಡಿದ್ರೆ ನೋಡಿ, ಸಿಸ್ಟಮ್ ಅಪ್ಲಿಕೇಶನ್ ಆ್ಯಂಡ್ ಸರ್ವಿಸಸ್ ಅಸೋಸಿಯೇಟ್ ಅಂತೇಳಿ ಜಾಬ್ ಮೇಲೆ ಕಾಲ್ ಮಾಡಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ನೋಡಿ 0 to 1 year, ಅಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲಾದ್ರೂ ನಡೀತೆ, ಫ್ರೆಷರ್ಸ್ಗೆ ಮೇನ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಅಪ್ಲೈ ನಾವು ಇಲ್ಲಿ ಮಾಡಿದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಡೆಯುತ್ತೆ. ಲಾಸ್ಟಿಗೆ ಒಂದು ಎಲ್ಲ ಕಂಪ್ನಿ ಬಗ್ಗೆ ಎಲ್ಲ ಕೊಟ್ಟಿರ್ತಾರೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಡೆಯುತ್ತೆ. ಹೌದಾ, ಸೊ ಕ್ಲಿಕ್ ಮಾಡ್ತೀರಾ, ಇಲ್ಲಿ ಏನು ಕೇಳುತ್ತೆ, ಐ ಡೋಂಟ್ ಹ್ಯಾವ್ ಅಕೌಂಟ್, ಐ ಹ್ಯಾವ್ ಅಕೌಂಟ್. ನೀವೇನಾದ್ರು ಅಕೌಂಟ್ ಇದ್ರೆ ಅಲ್ಲಿ ಅಕೌಂಟ್ ಇದೆ ಅಂತ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಇನ್ನೊಂದು ಹೇಳ್ತಾ ಇದೀನಿ, ಬಿಫೋರ್ 3 months ಏನಾದ್ರು ನೀವು ಇದರಲ್ಲಿ ಎಕ್ಸೆಂಚರ್ ಏನಾದ್ರು ಫೇಲ್ ಆಗಿದ್ರೆ ಎಕ್ಸಾಮ್ ಅಟೆಂಡ್ ಮಾಡಕ್ ಹೋಗಿ ಅವ್ರು 100% ನೀವು ಮತ್ತೆ ತಗೊಳ್ಳಲ್ಲ. ಸೊ ಏನಾದ್ರು 3 monthsಗಿಂತ ಮುಂಚೆ ಏನಾದ್ರು ಎಕ್ಸೆಂಚರ್ನ ಅಟೆಂಡ್ ಮಾಡಿ ಫೇಲ್ ಆಗಿದ್ರೆ ಅಪ್ಲೈ ಮಾಡಬೇಡಿ, ಅವ್ರು ಹೇಳಿಬಿಟ್ಟಿದ್ರೆ ತಗೊಳ್ಳಲ್ಲ ಅಂತೇಳಿ. ಹೌದಾ, ಸೊ ಇಲ್ಲಿ ನೀವು ಐ ಡೋಂಟ್ ಅಂದ್ರೆ ಕ್ಲಿಕ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಕ್ ಬರುತ್ತೆ, ಕ್ರಿಯೇಟ್ ಎಲ್ಲ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ಇಷ್ಟ ಹೇಳ್ತಾ ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ. ಸೊ ಆದಷ್ಟು ಬೇಗ ಜಾಬ್ ಸಿಗಲಿ. ಆ್ಯಂಡ್ ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.